ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೋಮಲ ಸಚಿನ್. ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ ನನ್ನ ಆ್ಯನಿವರ್ಸರಿ ಅಂತ. ಆದರೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಏನು ಇರಲಿಲ್ಲ. ಆದರೆ ಅಪ್ಪ ಅಮ್ಮ ಹೋಗೋಣ ಅಂತ ಹೇಳಿದ್ರು. ಸರಿ, ಇನ್ನೇನು ಬೇರೆ ಎಲ್ಲಿ ಹೋಗೋದು ಬೇಡ, ಅಲ್ಲೇ ಹೋಗೋಣ, ಹಿಂಗೂ ಶಿವರಾತ್ರಿ ಹತ್ತಿರ ಬರ್ತಿದೆಯಲ್ಲ ಅಂತ ಹೊರಟ್ವಿ. ಇಲ್ಲಿ ಮನೆಯಿಂದ ಬಿಟ್ಟಿದ್ದೆ ಒಂದು 11 ಗಂಟೆ ಆಗಿತ್ತು. ಅವಾಗ ನಾನು ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಆಗಿದೆ ಅಂತ ಹೊರಟ್ಬಿಟ್ವಿ. ಅಲ್ಲಿ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ರೆ ತುಂಬ ರಶ್ಶು. ಪಾದಯಾತ್ರೆನೇ ಜಾಸ್ತಿ ಜನ, ಒಂದು 10,000 ಜನ ಇರ್ಬೋದೇನೋ ಪಾದಯಾತ್ರೆ. ತುಂಬ ಜನ ಹೋಗ್ತಾಯಿದ್ರು, ನಾವು ಹೋಗ್ತಾಯಿದ್ವಿ. ಅಲ್ಲೇ ಅವ್ರಿಗೆ ಊಟ, ತಿಂಡಿ, ನೀರು, ಜ್ಯೂಸು, ಎಳ್ನೀರು, ಹಣ್ಣು ಎಲ್ಲ ಕೊಡ್ತಾಯಿದ್ರು. ನೋಡಿ, ಇನ್ನೂ ನಡ್ಕೊಂಡು ಹೋಗ್ತಾನೇ ಇದ್ದಾರೆ ತುಂಬ ಜನ. ನಾನಂತೂ ನಮಗಂತೂ ನೋಡಿ ಪಾಪ ಎಷ್ಟು ವಯಸ್ಸಾದವರು ಹೋಗ್ತಾಯಿದ್ರು ನಡ್ಕೊಂಡು, ಪಾದಯಾತ್ರೆ ಮಾಡ್ಕೊಂಡು. ಎಲ್ಲೆಲ್ಲಿಂದನೂ ದೂರದಿಂದ ಬಂದಿರೋರು, ಮಕ್ಕಳು, ಆ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಅವರು ಹೋಗೋದು, ಬ್ಯಾಗ್ನ ತಗೊಂಡು ತುಂಬ ಅಂದರೆ ತುಂಬ ಜನ ಹೋಗ್ತಾಯಿದ್ರು. ಒಂದು 1000 ಜನ ಹೋಗ್ತಾ ಇರ್ಬೋದು. ಇವರಿಬ್ರು ಏನೋ ಆಡ್ತಾಯಿದ್ದಾರೆ ಅಂತ. ಅಲ್ಲಿ ಅವ್ರಿಗೆ ಮನ್ಕೊಳ್ಬೇಕು ಅಂತ ಅನಿಸಿದ್ರೆ ಅವ್ರಿಗೆ ಟಾರ್ಪಲ್ ಕೊಡ್ತಾರೆ. ಆ ಟಾರ್ಪಲ್ಲು ಮತ್ತು ಅವ್ರಿಗೆ ಸ್ಲಿಪ್ಪರು ಎಲ್ಲ, ಕೋಲು ಎಲ್ಲ ಒಂದು ಅಲ್ಲಿ ಎಲ್ಲ ಫ್ರೀನೇ ಕೊಟ್ಟಿದ್ದೆ, ಯಾವುದೂ ದುಡ್ಡಿಲ್ಲ. ಪಾದಯಾತ್ರೆ ಮಾಡೋರಿಗೆ ಎಲ್ಲ ಫ್ರೀ. ಅದು ಅಲ್ಲದೆ ನಮಗೂ ಕೊಡ್ತಿದ್ರು. ಕಾರಲ್ಲಿ, ಗಾಡಿಗಳಲ್ಲಿ ಹೋಗೋರು, ಬಸ್ಸಲ್ಲಿ ಹೋಗೋರು, ಗಾಡೀಲಿ ಹೋಗೋರಿಗೆಲ್ಲ ಅವ್ರಿಗೂ ಫ್ರೀಯಾಗಿ ಕೊಡ್ತಾಯಿದ್ರು. ನೀರು ಕ್ಯಾನು, ವಾಟರ್ ಬಾಟಲ್ಲು ಎಲ್ಲ, ಜ್ಯೂಸು, ಬಾದಾಮ್ ಮಿಲ್ಕು, ಮಜ್ಜಿಗೆ, ಪ್ರತಿಯೊಂದು ಕೊಡ್ತಾಯಿದ್ರು. ಫ್ರೆಂಡ್ಸ್ ಎಲ್ರಿಗೂ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ಜನ ಪಾದ ನಡೆಯೋರಿಗೆ ಇವ್ರನ್ನ ಒಂದು ಕ್ಯಾನ್ ನೀರು ಇಸ್ಕೊಂಡು. ಅಲ್ಲಿ ಹಸುಗಳಂತೂ ಫುಲ್ಲು ಹಸುಗಳೇ. ನಾನು ಅಪ್ಪ ಬಾದಾಮ್ ಮಿಲ್ಕ್ ಇಸ್ಕೊಂಬಂದರು, ಆಮೇಲೆ ಅದು ಕುಡಿದ್ವಿ. ಫುಲ್ಲು ಹಣ್ಣುಗಳು ಕಟ್ ಮಾಡಿ ಕೊಡ್ತಾಯಿದ್ರು ಎಲ್ರಿಗೂ. ನಾವೇನು ಹಣ್ಣು ಅಷ್ಟೇನು ತೊಗೊಂಡಿಲ್ಲ. ಬಾಳೆಹಣ್ಣು ಕೊಟ್ಟರು, ಅದರ ಫುಲ್ ಗೊನೆನೇ ಬಾಳೆಹಣ್ಣು ಕೊಟ್ಬಿಟ್ರು, ದೊಡ್ಡದು ಗೊನೆ. 1-2 ಪೀಸ್ ಕಲ್ಲಂಗಡಿ ತೊಗೊಂಡ್ವಿ, ನನ್ನ ಮಗಳು ತಿನ್ನಬೇಕು. ಊಟ ಟೈಮ್ ಸರಿಯಾಗಿ ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಬೆಳಗ್ಗೆ ಊಟ ಎಲ್ಲನೂ ಮಿಸ್ಸೇ ಇಲ್ಲದೆ ಎಲ್ಲರಿಗೂ ಊಟ ಕೊಡ್ತಾಯಿದ್ರು. ಬಿಸ್ಕೆಟು, ಮಕ್ಕಳಿಗೆಲ್ಲ ಬಿಸ್ಕೆಟು, ಬಾಳೆಹಣ್ಣು ಒಂದು ಗೊನೆನೇ ಕೊಟ್ಬಿಟ್ರು ನಮಗಂತೂ. ಆಮೇಲೆ ಏನು ಬೇಡ ತಗೊಳ್ಳಿ ಅಂತ ಇನ್ನೂ ಕೊಡ್ತಾನೇ ಇದ್ರು. ಆದರೂ ನಾವು ಸ್ವಲ್ಪ ತೊಗೊಂಡ್ವಿ. ಆಮೇಲೆ ಬಂದುಬಿಟ್ವಿ ಮುಂದೆ. ಬರ್ತಾ ತುಂಬ ಜನ ನೋಡ್ತಾನೇ ಇದ್ದೀವಿ ಅಂದವೇ. ಅಲ್ಲೆಲ್ಲ ಜನ ಅಂದರೆ ಜನ, ಏನು ಜನ. ಮತ್ತು ಟ್ರಾಫಿಕ್ ಆಗೋಯ್ತು, ತುಂಬ ರಶ್ ಬೇರೆ ಇತ್ತು. ನಡೆಯೋರು ಜನ. ಅವಳೇನೋ ಆಡ್ತಾಯಿದ್ದು, ನನ್ನ ಮಗ ಹಾಯ್ ಮಾಡ್ತೀನಿ ಅಂತ ಹಾಯ್ ಮಾಡು ಅಂದೆ. ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೇನೋ ಮೈಕ್ ಹಾಕಿದ್ರು ಅನಿಸುತ್ತೆ, ಮೇ ಬಿ ಅಲ್ಲೇನೋ ವಾಯ್ಸ್ ಬರ್ತಿತ್ತು. ಅಲ್ಲೂ ಹೋಗಿ ಪಾದಯಾತ್ರೆ ಮಾಡೋರು ಅಂತ ಅಂತಾಯಿದ್ರು. ಮಾಡ್ಕೊಂಡು ಹೋದವ್ರು ಹೋಗ್ತಾಯಿದ್ರು ಆ ಕಡೆ. ಮಿಕ್ತವ್ರು ಇಲ್ಲಿಂದನೇ. ಬಸ್ ಅಂತೂ ನಮ್ಗೆ ಜಾಗನೇ ಬಿಡಲಿಲ್ಲ. ನಾನು ಬಳೆ ಯಾಕೆ ತೋರಿಸ್ತಾ ಇದ್ದೆ, ಸಾಂಗಲ್ಲಿ ಬಾಳೆ ಸಾಂಗ್ ಬಂತು. ಇವ್ರು ಕ್ಯಾನ್ ಕೊಟ್ಟರು, ಕ್ಯಾನೇ ಇಸ್ಕೊಂಬಂದ್ಬಿಟ್ವಿ. ಆಮೇಲೆ ಫುಲ್ಲು ರಶ್. ಅಲ್ಲಲ್ಲೇ ಊಟ, ತಿಂಡಿ ಎಲ್ಲ ಕೊಡ್ತಿದ್ರು. ಆಮೇಲೆ ಏನಿಲ್ಲ, ಹಂಗೆ ಹೋಗ್ತಾ ಒಂದು ಆಂದವೇ ತುಂಬ ಜನ, ಮಕ್ಕಳುಗಳು ನೋಡಿ ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಆವತ್ತು ನಮ್ಮದು ಆ್ಯನಿವರ್ಸರಿ ಬೇರೆ ಇತ್ತು. ನೋಡಿ, ರಶ್ ಆಗೋಗ್ಬಿಟ್ಟಿದೆ, ಫುಲ್ಲು ರಶ್ಶು. ನೋಡಿ, ಕ್ಯೂವಲ್ಲಿ ಊಟ ತೊಗೊಂಡು ಹೋಗ್ತಾ ಇದ್ದಾರೆ ತಿನ್ನೋಕ್ಕೆ. ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಅರ್ಧ ದಾರಿಗೆ. ಅವಾಗ ಇನ್ನೇನು ಬಂದ್ವಿ, ಆರ್ಚ್ ಹತ್ರ ಬಂದಿದ್ದೀವಿ. ಇದು ಮೆಟ್ಲು ಹತ್ಕೊಂಡು ಹೋಗ್ತಾರೆ, ಪಾದಯಾತ್ರೆ ಹೋಗ್ತಾರಲ್ಲ, ಅಲ್ಲಿ ರೋಡಿಂದ ಗ್ಯಾಪ್ ಬಂದುಬಿಟ್ಟಿದೆ ರೋಡು. ಬಂದ್ವಿ, ಇವಾಗ ಬರ್ತಾಯಿದ್ದೀವಿ. ನೋಡಿ, ಅಲ್ಲಿ ಮಾದಪ್ಪ ಕಾಣ್ತಾ ಇದೆ, ನಮ್ಮ ಮಾದಪ್ಪ. ನೋಡಿ, ದರ್ಶನ ಮಾಡ್ಕೊಂಬಿಡಿ, ಇಲ್ಲೇ ಮಾದಪ್ಪನ ದರ್ಶನ. ಆಮೇಲೆ ಇನ್ನೇ ಪಾರ್ಕ್ ಮಾಡೋಕ್ಕೆ ಅಂತ ತುಂಬ ಗಾಡಿಗಳಿತ್ತು. ಪಾರ್ಕ್ ಮಾಡೋದು ತುಂಬ ಕಷ್ಟ ಆಗೋಯ್ತು. ಅಲ್ಲೇ ಪಾರ್ಕ್ ಮಾಡಿ ಆಗ್ತಾನೆ ಒಂದು ಗಾಡಿ ಹೋಗ್ತಾಯಿತ್ತು. ಆವಾಗೆ ಪಾರ್ಕ್ ಮಾಡೋಣ ಅಂತ ಅಲ್ಲಿ ಪಾರ್ಕಿಂಗ್ ಆಗ್ತಿದ್ವಿ. ಅಲ್ಲಿ ಅವರು ಎಲ್ಲರೂ ಓಡಿ ಬಂದುಬಿಟ್ರು, ಬೊಟ್ಟು ಬರಿಯೋದಕ್ಕೆ ಅಂತ. ಬೊಟ್ಟು ಬರಿಬೇಕಾ ಅಣ್ಣ, ಬೊಟ್ಟು ಬರಿಲ್ಲ ಅಣ್ಣ, ಬೊಟ್ಟು ಬರಿಲ್ಲ. ಒಳಗಡೆ ಹೋದರೆ ಅಲ್ಲಿ ಎಲ್ಲ ಪಾದಯಾತ್ರೆ ಮಾಡ್ಕೊಂಬಂದಿರ್ತಾರಲ್ಲ, ಅವ್ರಿಗೆಲ್ಲ ಫುಲ್ ಸುಸ್ತಾಗೋಗಿತ್ತೆ ಅಂತ. ಅವ್ರು ಅಲ್ಲಲ್ಲೇ ಟಾರ್ಪಲ್ ಹಾಸ್ಕೊಂಡು ಎಷ್ಟು ಕೋಟಿ ಜನ ಇದ್ದಾರೆ ಅನಿಸುತ್ತೆ. ಅಲ್ಲಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಫುಲ್ಲು ರೆಸ್ಟ್ ಮಾಡ್ತಾಯಿದ್ರು ಅನಿಸುತ್ತೆ. ದರ್ಶನ ಮಾಡ್ಕೊಂಡು ಬಂದು ದರ್ಶನಕ್ಕೆ ಹೋಗೋಣ ಅಂದರೆ ಫುಲ್ಲು ರಶ್ಶು ಅಂದರೆ ರಶ್ಶು. ಏನಪ್ಪ ಮಾಡೋದು ಇವಾಗ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಅಲ್ಲಿ 500 ರೂಪೀಸ್ ಟಿಕೆಟ್. ನಮ್ಮ ಡ್ಯಾಡಿ ಇಲ್ಲಿ ನಿಂತಿದ್ದಾರೆ ನೋಡಿ, ಫೋನಲ್ಲಿ ಮಾತಾಡ್ಕೊಂಡು. 500 ರೂಪೀಸ್ ಟಿಕೆಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮಪ್ಪ ಯಾರಿಗೋ ಫೋನ್ ಮಾಡಿ ಹೇಳಿದ್ದಕ್ಕೆ ಬಿಟ್ಟರು ಒಳಗಡೆ.
ಹೋದ್ವಿ. ಆಮೇಲೆ ರಥ ಹೋಗ್ತಾಯಿತ್ತು, ಅದು ದೇವಸ್ಥಾನ. ಇವಾಗ ಒಳಗಡೆ ಹೋದ್ವಿ. 500 ಟಿಕೆಟ್ ಇದು, ಡೈರೆಕ್ಟ್ ದೇವರಾಜ್ ಥರನೇ ಬಿಟ್ಬಿಡ್ತಾರೆ. ದೇವ್ರದ ಒಳಗಡೆ ಹೋಗಿ ನೋಡ್ತೀವಿ, ಏನು ಫುಲ್ ರಶ್ಶು. ಯಪ್ಪೋ 10 ನಿಮಿಷಕ್ಕೆಲ್ಲ ನಮ್ಮ ದರ್ಶನ ಮುಗ್ದು ಆಚೆ ಬಂದುಬಿಟ್ವಿ, ಕೂತ್ಕೊಂಡ್ವಿ. ಇಲ್ಲಿ ನೋಡ್ಕೊಂಡು ಬರೋಣ ಹಂಗೆ ಹಿಂಗೆ ಅಂತ. ಆನೆ ಬಂತು. ಆನೆ ನೋಡ್ತಾ ಆನೆಗೆ ಫೋಟೋ ಹಿಡಿಯೋಕ್ಕೆ ಹೋದ್ರೆ ನನಗೆ ಹೊಡಿಯೋಕ್ಕೆ ಬಂದುಬಿಡ್ತು. ಅಲ್ಲಿ ಫೋಟೋ ಎಲ್ಲ ಹಿಡಿಯೋಂಗಿಲ್ಲ ಅಂತ ಇದು ಮಾಡಿಬಿಡ್ತು. ಆಮೇಲೆ ಕಾಸು ಕೊಟ್ಟವ್ರಿಗೆ ಮಾತ್ರ ಅದು ಇದು ಮಾಡೋದು. ಸಾಲಗೆ ರಥದಲ್ಲಿ ನಿಂತಿದ್ದಿದ್ದು ದೇವ್ರುಗಳ್ನೇ ನಾವು ನಮಸ್ಕಾರ ಮಾಡಿಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಬರೋಣ ಅಂತ ಓದ್ತಾ ಇದ್ವಿ ನಾನು, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ. ನನ್ನ ಮಗಳು ಆಯ್ ಮಾಡ್ತೀನಿ ಅಂತ ಮಾಡು ಮಾಡಿ ಭಲೇ ತೀಟೆ ಅಂದರೆ ತೀಟೆ. ಇಬ್ಬರೂ ಸಿಕ್ಕಾಪಟ್ಟೆ ತೀಟೆ ಮಾಡ್ತಿದ್ರು ಗಾಡೀಲಿ. ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಒಂದು ರೌಂಡ್ ನೀರು ಪಾಪ ಬಿಸಿಲಲ್ಲಿ ಬಿಸಿಲಂದರೆ ಬಿಸಿಲಿತ್ತು, ಕಾಲು ಸುಡುತ್ತೆ ಅಂತ ನೀರು ಹಾಕಿದ್ರು ಟ್ಯಾಂಕಲ್ಲಿ. ಬಸವಣ್ಣನ ಹತ್ರ ಹೋದ್ವಿ. ಅಲ್ಲಿನೂ ಕ್ಯೂವಲ್ಲೇ ಹೋಗಿ ಇದು ಅಭಿಷೇಕ ಮಾಡಿದ ಹಾಲು ಹಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಒಂದು ವೀಡಿಯೋ ಮಾಡಿದೆ. ಅಲ್ಲಿಂದ ಒಳ್ಳೆ ಏನು ಇದು ಕಂಡಂಗಾಯಿತು. ಅಲ್ಲಿಂದ ಒಂದು ವೀಡಿಯೋ ಮಾಡಿದ್ವಿ ನನಗಂತೂ. ಆಮೇಲೆ ಹೊರಟ್ವಿ. ಅಲ್ಲಿ ಸರ ಎಲ್ಲ ಇತ್ತು, ಒಂದು ಸರ ತೊಗೊಳ್ಳೋ, ನನ್ನ ಮಗಳು ಕೀ ಚೈನ್ ತೊಗೊಂಡ್ಳು. ಆಮೇಲೆ ಗಾಡಿ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ, ಹತ್ತಿದ್ವಿ. ಇವಾಗ ಹೊರಟ್ವಿ. ನಮ್ಮ ಅಂದರೆ ನಮ್ಮ ಅಮ್ಮ ಅವರ ದೊಡ್ಡಮ್ಮಂದಿರು ಎಲ್ಲರೂ ಇದ್ದರು. ಅವರೆಲ್ಲ ಬೇರೆ ಕಾರಲ್ಲಿ ಬರ್ತಾಯಿದ್ರು. ನಾವು ಆನ್ ದ ವೇ ಮೀಟ್ ಮಾಡೋಣ ಅಂದ್ಬಿಟ್ಟು ಹೊರಟೋದ್ವಿ. ಟೈಮ್ ಬೇರೆ ಆಗಿತ್ತು, ಸಂಜೆ ಆಗ್ತಾಯಿತ್ತು. 6 ಗಂಟೆ ಆದರೂ ಜನ ಬರ್ತಾನೇ ಇದ್ದರು, ತುಂಬ ಜನ ಬರ್ತಾನೇ ಇದ್ದರು. ಅಂದರೆ ಇವ್ರು ಇವಾಗ ಹೋಗೋರೆಲ್ಲ ನಾಳೆ ಬುಧವಾರಕ್ಕೆ ಇದಾಗ್ತಾರೆ. ಮಾದಪ್ಪ ಇದು ಹಾಗೆ ಮಾಡಿದೆ ಸುಮ್ಮನೆ ವೀಡಿಯೋ. ಅದು ನೈಟ್ ಆಗ್ತಾಯಿದೆ, ಆದರೂ ಜನ ಬರ್ತಾನೇ ಇದ್ದರು. ನಾವು ಹೊರಟ್ವಿ, ತುಂಬ ಲೇಟ್ ಆಯಿತು. ಇನ್ನೊಂದು ಕಡೆ ಹೋಗಬೇಕು ಅಂದ್ಕೊಂಡ್ವಿ, ಆದರೆ ಲೇಟ್ ಆಗೋಗ್ಬಿಟ್ಟಿತ್ತು ಫುಲ್ಲು.